ನಮಸ್ತೆ. ಇಂದು ನಾವು ತೆಂಕುತಿಟ್ಟಲ್ಲಿ ಬಳಸುವಂತಹ ಚೆಂಡೆಯ ಬಗ್ಗೆ ಮಾತಾಡೋಣ. ಈ ಚೆಂಡೆಯನ್ನು ಮರದ ಹಾಗೂ ದನದ ಚರ್ಮದಿಂದ ಮಾಡ್ತಾರೆ. ಮರದಿಂದ ಹಾಗೂ ದನದ ಚರ್ಮದಿಂದ ಒಳ್ಳೆಯ ಜಾತಿಯ ಮರವನ್ನು ಬಳಸ್ತಾರೆ. ಹಲಸ ಆಗಿರ್ಬೋದು, ಬೇರೆ ಬೇರೆ ಜಾತಿಯ ಮರ, ಹಲಸಿಗೆ ಸಂಬಂಧಪಟ್ಟಂತಹ ಬೇರೆ ಬೇರೆ ಜಾತಿಯ ಮರದಿಂದ ಮಾಡ್ತಾರೆ. ಈ ಕುತ್ತಿ ಒಳಗೆ ಟೊಳ್ಳಾಗಿರ್ತದೆ. ಸಾಮಾನ್ಯವಾಗಿ ಚೆಂಡೆಯ ವಿಸ್ತೀರ್ಣ 9.5ಗಿಂತ 9.5 ಪ್ರಿಫರೇಬಲಿ ಆಗಿ ಯೂಸ್ ಮಾಡ್ತಾರೆ. ಮತ್ತು 10 ಕೂಡ ಇರ್ತದೆ, ಒಳ್ಳೆ ನಾದ ಬರ್ತದೆ. ಮತ್ತೆ ಕೆಲಬದಿಗೆ ದನದ ಚರ್ಮವನ್ನು ಬಳಸ್ತಾರೆ. ಕೆಲಬದಿಗೆ ಹಾಗೂ ಮೇಲ್ಬದಿಗೆ ದನದ ಚರ್ಮವನ್ನು ಬಳಸ್ತಾರೆ. ಸಾಮಾನ್ಯವಾಗಿ ಚೆಂಡೆ ಬಾರಿಸುವಾಗ ನಾವು ಬಲದ ಕಡೆಗೆ ಬಾರಿಸ್ತೇವೆ. ಬಲ ಅಂದರೆ ಚೆಂಡೆ ಮೇಲ್ಭಾಗಕ್ಕೆ ಬಾರಿಸ್ತೇವೆ. ಇಲ್ಲಿ ಶಬ್ದ ಬರ್ತದೆ, ಎಡಬದಿಯಲ್ಲಿ ಶಬ್ದ ಬರುವುದಿಲ್ಲ. ಇದು ಖಾಲಿ ಮುಚ್ಚಿಗೆ ಹಾಕಿರ್ತಾರೆ ಮಾತ್ರ. ಈ ಶಬ್ದಕ್ಕೆ ಮತ್ತು ಇದಕ್ಕೆ ಸಂಬಂಧ ಇದೆ. ಅಂದರೆ ಇದರಿಂದಾಗಿ ಬರುವಂತಹ ರಿಫ್ಲೆಕ್ಷನೇ ಈ ಸ್ವರ. ಹೀಗೆ ಯೂಸ್ ಮಾಡ್ತಾರೆ. ತೆಂಕುತಿಟ್ಟಲ್ಲಿ ಯಕ್ಷಗಾನವನ್ನು ಸಾಧಾರಣವಾಗಿ ಹೆಗಲಿಗೆ ಹಾಕಿ ಬಡಿತಾರೆ. ಮತ್ತೆ ತೆಂಕುತಿಟ್ಟಲ್ಲಿ ಚೆಂಡೆಯನ್ನು ಹೆಗಲಿಗೆ ಹಾಕಿ ಬಡಿಯುವ ಕ್ರಮ ಇದೆ. ಅದಕ್ಕಾಗಿ ಜಟ್ಟಿಗೆ ಬೇಕಾಗಿ ಇಲ್ಲಿ ಒಂದು ವ್ಯವಸ್ಥೆ ಮಾಡಲಾಗಿದೆ. ಜಟ್ಟಿ ಅಂದರೆ ಹೆಗಲಿಗೆ ಹಾಕುವ ಸಾಧನವನ್ನು ಜಟ್ಟಿ ಅಂತ ಹೇಳ್ತಾರೆ. ಮತ್ತೆ ಈ ಕಟ್ಟುಗಳು ಸಾಮಾನ್ಯವಾಗಿ ಈಗ ಪ್ಲಾಸ್ಟಿಕ್ ಇದ್ದು ಅಥವಾ ಸಂಗಿಸಿದ್ದು ಕಟ್ಟುಗಳು ಬಂದಿವೆ. ಮೊದಲು ಚರ್ಮದ ಕಟ್ಟಿತ್ತು, ಈಗ ಕೂಡ ಉಪಯೋಗಿಸ್ತಾರೆ. ಕೆಲವರು ಚೆಂಡೆಯಲ್ಲಿ ಚರ್ಮದ ಕಟ್ಟನ್ನು ಉಪಯೋಗಿಸ್ತಾರೆ. ಇದು ಶ್ರುತಿಯನ್ನು ಏರಿಸಲಿಕ್ಕೂ ಅಥವಾ ಇಳಿಸಲಿಕ್ಕೂ ಉಪಯೋಗಿಸ್ತಾರೆ. ಹೀಗೆ ಕೆಳಗೆ ಮಾಡಿದರೆ ಶ್ರುತಿ ಏರ್ತದೆ, ಮೇಲೆ ಮಾಡಿದರೆ ಶ್ರುತಿ ಇಳಿತದೆ. ಮತ್ತು ನಾವು ಯಾವ ಹಗ್ಗದ ಡೆನ್ಸಿಟಿಯ ಮೇಲೆ ಡಿಪೆಂಡ್ ಆಗಿರ್ತದೆ, ಅಂದರೆ ಚೆಂಡೆ ಯಾವ ಶ್ರುತಿಯಲ್ಲಿ ಇರ್ತದೆ ಅಂತ. ಸಾಮಾನ್ಯವಾಗಿ ಚೆಂಡೆಯನ್ನು ಹೆಗಲಿಗೆ ಹಾಕಿ ಬಡಿಯುವ ಕ್ರಮ. ತೆಂಕುತಿಟ್ಟಲ್ಲಿ ಚೆಂಡೆ ವಾದಕನೋರ್ವ ಹೆಗಲಿಗೆ ಹಾಕಿ ಚೆಂಡೆಯನ್ನು ಬಾರಿಸ್ತಾನೆ. ಹೀಗೆ ಈ ಜಟ್ಟಿಯಲ್ಲಿ ಹಿಡಿದು ಹೆಗಲಿಗೆ ಹಾಕ್ತಾರೆ. ಹೆಗಲಿಗೆ ಹಾಕಿದಾಗ ಅವರಿಗೆ ಬೇಕಾದ ಹಾಗೆ ಹೈಟನ್ನು ನಿರ್ಧರಿಸ್ತಾರೆ. ಅದರ ಜಟ್ಟಿಯಲ್ಲಿ ವ್ಯವಸ್ಥೆ ಮಾಡಲಾಗಿದೆ, ಮೇಲೆಯೂ ಕೆಳಗೆ. ಈಗ ನನಗೆ ಈ ಹೈಟ್ ಸರಿಯಾಗ್ತದೆ, ಹಾಗೆ ಈ ಹೈಟಿಗೆ ಅನುಗುಣವಾಗಿದೆ. ಈಗ ಬೇಕಾದರೆ ಕೆಳಗೆ ಮಾಡ್ಬೋದು, ಅಗತ್ಯ ಬಿದ್ದರೆ ಮೇಲೆಯೂ ಮಾಡ್ಬೋದು. ಚೆಂಡೆಯಲ್ಲಿ ಬಡಿಯುವಾಗ ಹೀಗೆ ನಿಂತು ರಂಗಸ್ಥಳದ ಮುಂಭಾಗಕ್ಕೆ ಮುಖ ಹಾಕಿ ಚೆಂಡೆ ಬಾರಿಸ್ತಾನೆ. ರಂಗಸ್ಥಳದ ಎಡದ ಬದಿಗೆ ನಿಂತು ಭಾಗವತರ ಪಕ್ಕದಲ್ಲಿ ನಿಂತು ಚೆಂಡೆ ಬಾರಿಸ್ತಾರೆ. ಚೆಂಡೆಯಲ್ಲಿ 2 ಪೆಟ್ಟುಗಳಿವೆ ಸಾಮಾನ್ಯವಾಗಿ. ಒಂದು ಮಣಿ ಪೆಟ್ಟು, ಮತ್ತೊಂದು ಮಧ್ಯಕ್ಕೆ ಬಾರಿಸ್ತಾರೆ. ಘಾತ ಪೆಟ್ಟನ್ನೆಲ್ಲ ಮಧ್ಯಕ್ಕೆ ಬಾರಿಸ್ತಾರೆ. ಹೀಗೆ ಚೆಂಡೆಯನ್ನು ಹೀಗೆ ನುಡಿಸಬಹುದು. ಬೇರೆ ಬೇರೆ ಥರದಲ್ಲಿ ಬೇರೆ ಬೇರೆ ಆ ಸಂದರ್ಭಕ್ಕೆ ಅನುಸಾರವಾಗಿ ಚೆಂಡೆಯನ್ನು ನುಡಿಸ್ತಾರೆ. ಚೆಂಡೆಯನ್ನು ಬಾರಿಸಬೇಕಾದ್ರೆ ನಮಗೆ ಒಂದು ಬಲಕೋಲು ಮತ್ತು ಎಡಕೋಲು ಬೇಕಾಗ್ತದೆ. ಬಲಕೋಲು ಸಾಮಾನ್ಯವಾಗಿ ಉದ್ದ ಇರ್ತದೆ, ನಮ್ಮ ಈ ಕೈಯ ಇಷ್ಟು ಹೈಟ್ ಆಗುವಷ್ಟು ಇರ್ತದೆ. ನಮ್ಮ ಮೊನಕೈಯಿಂದ ಇಲ್ಲಿ ತನಕ ಬರುವವರೆಗೆ ಇರ್ತದೆ, ಸ್ವಲ್ಪ ಕರುಡಾಗಿರ್ತದೆ. ಎಡಕೋಲು ಬಲಕೋಲು ಅಷ್ಟು ಉದ್ದ ಇರುವುದಿಲ್ಲ, ಅದರ ಮುಕ್ಕಾಲು ಭಾಗದಷ್ಟು ಇರ್ತದೆ, ಸ್ವಲ್ಪ ಕರುಡಾಗಿರ್ತದೆ. ಹೀಗೆ ಈ ಎಡಕೋಲು ಎಷ್ಟು ಸಣ್ಣದು ಯಾಕಂತ ಹೇಳಿದರೆ ಹೀಗೆ ಅನುಕೂಲ ಆಗಲಿಕ್ಕೆ. ನಮಗೆ ಉದ್ದ ಇದ್ದರೆ ಅಷ್ಟು ಅನುಕೂಲ ಆಗುವುದಿಲ್ಲ, ತೆಂಕುತಿಟ್ಟಿನ ಹಿಮ್ಮೇಳಕ್ಕೆ ಅಷ್ಟು ಅನುಕೂಲ ಆಗುವುದಿಲ್ಲ. ಬಲಕೋಲು ಸಾಮಾನ್ಯವಾಗಿ ಉದ್ದ ಇರ್ತದೆ, ಎಡಕೋಲು ಅದರ ಮುಕ್ಕಾಲು ಭಾಗದಷ್ಟು ಇರ್ತದೆ. ಸಾಮಾನ್ಯವಾಗಿ ಇದು ಯಾಕೆ ಇಷ್ಟು ಸಣ್ಣದಂತ ಹೇಳಿದರೆ, ಯಕ್ಷಗಾನದಲ್ಲಿ ಹೀಗೆ ಬಡಿಯಲಿಕ್ಕೆ ಅನುಕೂಲ ಆಗೋದಕ್ಕೆ, ಹಿಮ್ಮೇಳವಾದಕನಿಗೆ ಅನುಕೂಲ ಆಗೋದಕ್ಕೆ ಹೀಗೆ ಇಟ್ಟಿದ್ದಾರೆ. ಅಂದರೆ ಇಲ್ಲಿಗೆ ಸಾಮಾನ್ಯವಾಗಿ ನಾವು ಇಲ್ಲಿಗೆ ಬಾರಿಸುವುದು, ಈ ಮಧ್ಯ ಪೋರ್ಷನ್ಗೆ ಬರುವಾಗೆ ಇಲ್ಲ, ಬಾರಿಸ್ಬೋದು. ಆದರೂ ಸಾಮಾನ್ಯವಾಗಿ ನಮ್ಮ ಕೈಯಲ್ಲಿಡಿದೆ ಇಲ್ಲಿಗೆ ತಲುಪಲಿಕ್ಕೆ ಅನುಕೂಲ ಆಗುವುದಕ್ಕೋಸ್ಕರ ಈ ಎಡಕೋಲನ್ನು ಉಪಯೋಗಿಸ್ತಾರೆ. ಬಲಕೋಲು ಹೀಗೆ ಇರ್ತದೆ, ಅದು ಕೂಡ ಅನುಕೂಲಕ್ಕೋಸ್ಕರ ಮಾಡಿದ್ದಾರೆ. ಹೀಗೆ ಎಡಕೋಲು ಮತ್ತು ಬಲಕೋಲಿನ ಸಹಾಯದಿಂದ ನಾವು ತೆಂಕುತಿಟ್ಟಿನ ಹಿಮ್ಮೇಳವಾದಕರು, ಚೆಂಡೆಯನ್ನು ನುಡಿಸ್ತಾರೆ. ಚೆಂಡೆ ಕಲಿಯುವಂತಹ ವಿದ್ಯಾರ್ಥಿಗಳು ಚೆಂಡೆಯಲ್ಲಿ ಬಾರಿಸುವುದು ಅಷ್ಟು ಸಮಂಜಸ ಆಗಿರುವುದಿಲ್ಲ. ಯಾಕಂದರೆ ಚೆಂಡೆಯ ಡಯಾಮೀಟರ್, ಅದರ ಇದು ವ್ಯಾಪ್ತಿಗಿಂತ ಹೊರಗೆ ಕೈ ನಮ್ಮ ಹೋಗ್ತದೆ. ಹಾಗಿರುವಾಗ ಕಷ್ಟ ಆಗ್ತದೆ. ಅದಕ್ಕೆ ಬೇಕಾಗಿ ಇಂತಹದ್ದೊಂದು ಮಣೆಯನ್ನು ಮಾಡಿದರೆ ಭಾರಿ ಒಳ್ಳೆಯದು. ಇದರಲ್ಲಿ ನಮಗೆ ಇದು ಚೆಂಡೆಯ ಅಗಲದಷ್ಟೇ ಅಗಲವೂ ಇದೆ. ಆದ್ದರಿಂದ ನಮಗೆ ಬೇಕಾದ ಹಾಗೆ ಬಾರಿಸ್ಬೋದು, ಬೇಕಾದ ಮೂಲ ಪೆಟ್ಟುಗಳನ್ನು ಅಭ್ಯಾಸ ಮಾಡಬಹುದು. ಕೆಲವು ಸಮಯದ ನಂತರ ಅಭ್ಯಾಸ ಮಾಡಿ ಕೆಲವು ಸಮಯದ ನಂತರ ಮತ್ತೆ ಚೆಂಡೆಗೆ ಬರೋದು ಒಳ್ಳೆಯದಂತ ನನ್ನ ಅಭಿಪ್ರಾಯ. ಮತ್ತು ಕೆಲವರ ಮನೆಯಲ್ಲಿ ಚೆಂಡೆ ಇರ್ಬೋದು, ಈಗಲೇ ಚೆಂಡೆ ಇರ್ಬೋದು. ಅಂತಹವರು ಚೆಂಡೆಯಲ್ಲಿ ಬಡಿಯೋದು ಬಿಟ್ಟು ಇಂತಹ ಮನೆಯನ್ನು ಯೂಸ್ ಮಾಡೋದು ಪ್ರಿಫರ್. ಯಾಕಂತ ಹೇಳಿದರೆ ಸಾಮಾನ್ಯವಾಗಿ ನಾವು ಉರುಳಿಗೆ ಎಲ್ಲ ಬಾರಿಸುವಾಗ ಅಗಾಲ ಬಾರಿಸಬೇಕಾಗ್ತದೆ. ಅಗಾಲ ಮೊದಲು ಕಲಿಯುವ ಹಂತದಲ್ಲಿ ಅಗಾಲವಾಗಿ ಬಾರಿಸಬೇಕಾಗ್ತದೆ, ಮತ್ತು ಗಟ್ಟಿ ಬಾರಿಸಬೇಕಾಗ್ತದೆ, ದಪ್ಪದ ಕೋಲು ಬೇಕಾಗ್ತದೆ. ಹೀಗಿರುವಾಗ ಅದನ್ನು ಸಹಿಸಿಕೊಳ್ಳುವಂಥ ಸಾಮರ್ಥ್ಯ ಇಂಥ ಮನೆಗೆ ಇರ್ತದೆ. ಮತ್ತು ಗಟ್ಟಿ ಬಾರಿಸಬೇಕಾಗ್ತದೆ. ಚೆಂಡೆಯಲ್ಲಿ ಬಾರಿಸಿದರೆ ಹರಟೆ ಆಗ್ತದೆ. ಹರಟೆ ಅಂದರೆ ಅಕ್ಕಪಕ್ಕದವರಿಗೆ ಸಮಸ್ಯೆ ಆಗಬಾರ್ದು ಅಂತ ಹೇಳಿ ಇಂಥ ಮನೆಯಲ್ಲಿ ಬಾರಿಸಿದರೆ ಒಳಿತು. ತದನಂತರ ಕೆಲವು ಸಮಯದ ನಂತರ ಅದರ ಬಗ್ಗೆ ಅದರ
ಪರಿಮಿತಿ ಗೊತ್ತಾದ ಬಳಿಕ ಚೆಂಡೆಗೆ ಹೋದರೆ ಒಳ್ಳೆಯದಂತ ನನ್ನ ಅಭಿಪ್ರಾಯ.